ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ 888 ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಇವತ್ತು ನೀವೇನಾದರೂ ಒಂದು ವಿಶ್ನ ಅಂದ್ಕೊಂಡಿದ್ರೆ, ನಾನು ಅಂದ್ಕೊಂಡಿರೋ ಕೆಲಸ ಯಾವಾಗ ಆಗುತ್ತೆ ಅಂತ ಯಾರ್ದಾದ್ರೂ ಪ್ರಶ್ನೆ ಅಂತ ಇದ್ದರೆ, ನೀವು ನಿಮ್ಮ ಪ್ರಶ್ನೆನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ನಾನು ಅಲ್ಲೇ 5 ಕಾರ್ಡ್ನ ಶಫಲ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ಕಾರ್ಡ್ನ ನೀವು ವಿಡಿಯೋನ ಪಾಸ್ ಮಾಡಿ ಆಯ್ಕೆ ಮಾಡಿಕೊಂಡು ಆಮೇಲೆ ಪ್ಲೇ ಮಾಡಿ ನೋಡೋದ್ರಿಂದ ನಿಮ್ಮ ಅಂದ್ಕೊಂಡಿರೋ ಕೆಲಸ ಯಾವಾಗ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮುಂದಿನ ಕೆಲವು ವರ್ಷಗಳಲ್ಲಿ ಯಾರೋ ಮನೆ ಕಟ್ಟೋದ್ರ ಬಗ್ಗೆ ಅಥವಾ ಭೂಮಿ ಬಗ್ಗೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮನೆ ಕಟ್ಟೋದ್ರ ಬಗ್ಗೆ ಮತ್ತು ಭೂಮಿ ಬಗ್ಗೆ ಇಲ್ಲಿ ಕೇಳ್ತಾ ಇರ್ಬೋದು. ಅವರಿಗೆ ಇಲ್ಲಿ ಕೆಲವು ವರ್ಷಗಳ ನಂತರ ಅಂತ ಕೂಡ ಇಲ್ಲಿ ಇದೆ, ಮುಂದಿನ ಕೆಲವು ವರ್ಷಗಳಲ್ಲಿ ಅಂತ. ನೀವು ಆದಷ್ಟು ಗಣೇಶನನ್ನು ಪೂಜೆ ಮಾಡೋದ್ರಿಂದ ನಿಮಗೆ ನಿಮ್ಮ ಕಾರ್ಯಗಳು ಸಿದ್ಧಿ ಆಗುತ್ತೆ, ಬೇಗ ಆಗುತ್ತೆ ಅನ್ನೋದು ಇಲ್ಲಿ ಒಂದು ಮೆಸೇಜ್ ಇದೆ. ಎರಡನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ವಿತಿನ್ ಎ ಫ್ಯೂ ಮಂತ್ಸ್, ಮುಂದಿನ ಕೆಲವು ತಿಂಗಳಲ್ಲಿ ನೀವು ಅಂದ್ಕೊಂಡಿರೋ ಅಂಥದ್ದು ಮುಂದಿನ ಕೆಲವು ತಿಂಗಳಲ್ಲಿ ಆಗುತ್ತೆ ಅನ್ನೋದು ಇದೆ. ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಮುಂದಿನ 10 ವರ್ಷಗಳಲ್ಲಿ ನೀವು ನಿಮ್ಮ ಆಗಲೇ ಹೇಳೋದ್ನಲ್ಲ, ಯಾರೋ ಭೂಮಿ ಬಗ್ಗೆ, ಇದು ಕೂಡ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಬಗ್ಗೆ ಅಥವಾ ಮನೆ ಕಟ್ಟೋದ್ರ ಬಗ್ಗೆ, ಒಂದು ಜಾಗನ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಅಂಥವ್ರು ಕೂಡ ನಿಮ್ಮ ಮನೆಯಲ್ಲಿ ಒಂದು ಶಾಂತಿ ಅನ್ನೋದನ್ನು ಮಾಡಿಸಿದ್ದೇ ಆದರೆ ಇಷ್ಟು ಸಮಯಕ್ಕಿಂತ ಇನ್ನು ಮುಂಚೆನೇ ಆಗ್ಬೋದು, ಕೆಲವು ಮುಂದಿನ 10 ವರ್ಷಗಳಲ್ಲಿ ಅಂತ ಇದೆ. ನಾಲ್ಕನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, 2 ವರ್ಷಗಳಲ್ಲಿ ಅಂತ ಕೂಡ ಇಲ್ಲಿ ಇದೆ. ಐದನೇದು ನಾಳೆಯ ಭರವಸೆ, ನಾಳೆಯಲ್ಲಿ ನಂಬಿಕೆ ಇಡಿ, ನೀವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಕೂಡ ಇಲ್ಲಿದೆ. ಎಲ್ಲ ಕಾರ್ಡು ವರ್ಷಗಳನ್ನೇ ತೋರಿಸಿದೆ. 5ನೇ ಕಾರ್ಡು ಮಾತ್ರ ನಾಳೆ ಅನ್ನೋ ಭರವಸೆನ ತೋರಿಸಿದೆ. ಆದಷ್ಟು ಇಲ್ಲಿ ಎಲ್ಲರೂ ಮದುವೆ ಅಥವಾ ಮನೆ ಕಟ್ಟೋದ್ರ ಬಗ್ಗೆ ಮತ್ತು ಭೂಮಿ ತಗೊಳ್ಳೋದ್ರ ಬಗ್ಗೆನೇ ಪ್ರಶ್ನೆನ ಇಟ್ಕೊಂಡು ಈ ರೀಡಿಂಗ್ನ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು.